ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸೀರಿಯಲ್ ಸುದ್ದಿ. ಇವತ್ತಿನ ಸಂಚಿಕೆಯಲ್ಲಿ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ನಾವು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಶುರುನಲ್ಲಿ ಏನಾಗುತ್ತೆ ಅಂತ ನೋಡೋದಾದರೆ, ಸಾಕ್ಷಿಯ ಹಠ ಮುಂದೆ ಆಗುತ್ತೆ. ಯಾಕಂದರೆ ಅರವಿಂದ್ ಅವರು ಎಷ್ಟು ಹೇಳ್ತಾರೆ ಭಾಗಮಂಡಲಕ್ಕೆ ಹೋಗೋದು ಬೇಡ ಬೇಡ ಅಂತ, ಆದರೂ ಸಾಕ್ಷಿ ಕೇಳದೆ ಭಾಗಮಂಡಲಕ್ಕೆ ಹೋಗಿ ಅಲ್ಲಿ ಒಂದು ಭೂತ್ ಬಂಗ್ಲೆ ಇರುತ್ತೆ, ಪಾಳು ಬಿದ್ದಿರೋ ಅಂಥದ್ದು. ಅಲ್ಲಿಗೆ ಹೋಗ್ತಾರೆ. ಹೋಗಿ ಆ ಗೇಟನ್ನು ಓಪನ್ ಮಾಡಿದ ತಕ್ಷಣವೇ ಸಾಕ್ಷಿಗೆ ತುಂಬ ಭಯ ಪಡ್ತಾರೆ. ಆದರೂ ಅದನ್ನು ತೋರಿಸ್ಕೊಳ್ಳೋದಿಲ್ಲ. ಸಾಕ್ಷಿ ಒಳಗಡೆ ಹೋಗಿದ ತಕ್ಷಣ ಲೈಟ್ ಆಫ್ ಆಗಿಬಿಡುತ್ತೆ. ಇದೇನಿದು ಲೈಟೆಲ್ಲ ಆಫ್ ಆಗ್ತಾ ಇದೆಯಲ್ಲ, ನಾನು ಬರೋವರೆಗೂ ಲೈಟ್ ಆನ್ ಆಗೇ ಇತ್ತು, ಈಗ ನಾನು ಬಂದ ಮೇಲೆ ಲೈಟ್ ಆಫ್ ಆಗಿದೆಯಲ್ಲ ಅಂತ ಭಯ ಪಟ್ಕೊತಾರೆ ಸ್ವಲ್ಪ. ಇಲ್ಲೆಲ್ಲ ಲೈಟ್ ಆಫ್ ಆಗಿದೆ, ಆದರೆ ಆ ಕಡೆ ಯಾರೋ ಬೆಂಕಿ ಹಚ್ಚಿರೋ ಥರ ಕಾಣಿಸ್ತಾ ಇದೆಯಲ್ಲ, ಅಷ್ಟು ದೂರ ಯಾರೋ ಇದ್ದಾರೆ ಅಂತ ಅನಿಸ್ತಾ ಇದೆ ನನಗೆ. ಯಾರಿರ್ಬೋದು ಅಂತ ನೋಡೋಣ ಅಂತ ಸಾಕ್ಷಿ ಭಯದಿಂದನೇ ಮುಂದೆ ಬರ್ತಾರೆ. ಅವರಿಗೆ ಒಂದು ಕಡೆ ವಾಪಸ್ ಹೋಗ್ಬಿಡೋಣ ಅಂತ ಅನಿಸುತ್ತೆ, ಆದರೆ ಒಂದು ಸರಿ ಬಂದಮೇಲೆ ಮತ್ತೆ ವಾಪಸ್ ಹೋಗಬಾರ್ದು, ಏನೇ ಆಗಲಿ ಕೆಲಸ ಮುಗಿಸ್ಬಿಟ್ಟು ಹೋಗಬೇಕು ಅಂತ ಅವ್ರು ಹೋಗೋದಿಲ್ಲ. ಧೈರ್ಯ ಮಾಡಿ ಮುಂದೆ ಹೋಗ್ತಾರೆ. ಇಲ್ಲಿವರೆಗೂ ಬಂದಿದ್ದೀನಂತೆ, ಯಾಕೆ ಹೆದರ್ಕೋಬೇಕು, ಅಲ್ಲೇನಿದೆ ಅಂತ ನೋಡಬೇಡ ಒಂದು ಸರಿ ಅಂತ ಅಂದ್ಬಿಟ್ಟು ಸಾಕ್ಷಿ ಮುಂದೆ ಹೋಗ್ತಾರೆ. ಈ ಕಡೆ ಅರವಿಂದು ಭಾಗಮಂಡಲದ ಕಡೆ ಯೋಚನೆ ಮಾಡ್ತಾ, ಸಾಕ್ಷಿಗೆ ಬೇಡ ಬೇಡ ಅಂತ ಅಷ್ಟು ಹೇಳಿದ್ದೀನಿ, ಆದರೂ ಮನೇಲೆಲ್ಲೂ ಇಲ್ಲ ಅಂತಂದರೆ ಮೋಸ್ಟ್ಲಿ ಅಲ್ಲೇ ಏನಾದರೂ ಹೋಗಿರ್ಬೋದಾ ಅಂತ ಅನ್ಕೊತಾರೆ. ಹಾಗೆ ಅರವಿಂದ್ ಅವ್ರಿಗೆ ಭಯ ಆಗುತ್ತೆ, ಸಾಕ್ಷಿ ಅಲ್ಲೇ ಹೋಗಿರ್ಬೋದು ಅಂತ ನನಗೆ ಅನುಮಾನ ಬರ್ತಾ ಇದೆ ಅಂತ ಅನ್ಕೊತಾ ಇರ್ತಾರೆ. ಇನ್ನೊಂದು ಕಡೆ ಅಗ್ನಿ ಕೂಡ ಇಲ್ಲಿ ಬರ್ತಾರೆ. ಏನಾಗಿರ್ಬೋದು, ಅಕಸ್ಮಾತ್ ಏನಾದರೂ ಈ ಸಾಕ್ಷಿ ಎಲ್ಲಿಗೆ ಹೋಗಿರ್ಬೋದು ಅಂತ ಅಗ್ನಿ ಕೂಡ ಯೋಚನೆ ಮಾಡಿಕೊಂಡು ಸಾಕ್ಷಿನ ಹುಡ್ಕೊಂಡು ಬರ್ತಾರೆ. ಇನ್ನು ಈ ಕಡೆ ಸಾಕ್ಷಿ ಆ ಮನೆ ಹತ್ರ ಹೋಗಿದ ತಕ್ಷಣವೇ ಒಳಗಡೆ ಎಲ್ಲ ಫುಲ್ ಬ್ಲಾಕ್ ಆದಂಗೆ ಅನಿಸ್ಬಿಡತ್ತೆ. ಒಳಗೆ ಹೋಗಿದ ತಕ್ಷಣವೇ ಆ ಕಡೆ ಸಾಕ್ಷಿ ತುಂಬ ಭಯ ಪಡ್ತಿರ್ತಾರೆ. ಹಾಗೆ ಒಳಗಡೆಯಿಂದ ಏನೋ ಶಬ್ದ ಕೂಡ ಬರ್ತಿರುತ್ತೆ. ಆಗ ಸಾಕ್ಷಿ ಭಯ ಪಡ್ತಾನೆ ಅನ್ಕೊತಾರೆ, ಏನೋ ಒಳಗಡೆಯಿಂದ ಶಬ್ದ ಬರ್ತಿದೆಯಲ್ಲ, ಏನು ಶಬ್ದ, ಏನೋ ಒಂಥರ ಯಾರೋ ಇದ್ದಾರೇನೋ ಅನ್ನೋ ಥರ ಶಬ್ದ ಬರ್ತಾ ಇದೆಯಲ್ಲ ಅಂತ ಅನ್ಕೊತಾರೆ. ಅದೇ ಟೈಮ್ಗೆ ಅಲ್ಲಿ ಅರವಿಂದು ನೋಡೋಣ ಅಂತ ಸಾಕ್ಷಿ ಎಲ್ಲಿರಬಹುದು, ಮನೆ ಹತ್ರನೇ ಹೋಗಿರ್ಬೋದು ಅಂತ ಅಂದ್ಕೊಂಡು ಸಾಕ್ಷಿ ತಂಗಿ ಇರ್ತಾರಲ್ಲ ಭೂಮಿ, ಅವರಿಗೆ ಫೋನ್ ಮಾಡಿ ಕೇಳ್ತಾರೆ. ಆಗ ಸಾಕ್ಷಿ ತಂಗಿ ಭೂಮಿ ಫೋನ್ ತೆಗೆದ್ಬಿಟ್ಟು ಹೇಳ್ತಾರೆ, ಹಾಂ ಹೇಳಿ ಸರ್ ಅಂತ ಕೇಳಿದಾಗ ಅರವಿಂದ್ ಹೇಳ್ತಾರೆ, ಸಾಕ್ಷಿ ಮನೆಗೆ ಬಂದಿದ್ದಾಳ ಅಂತ ಕೇಳ್ತಾರೆ. ಆಗ ಭೂಮಿ ಹೇಳ್ತಾರೆ, ಇಲ್ಲ ಸರ್ ಇನ್ನೂ ಬಂದಿಲ್ಲ, ಯಾಕೆ ಅಂತ ಕೇಳ್ತಾರೆ. ಏನಿಲ್ಲಮ್ಮ, ಸಾಕ್ಷಿ ಮನೆಗೇನಾದರೂ ಬಂದಿದ್ದಾಳ ಅಂತ ಕಾಲ್ ಮಾಡಿದೆ ಅಂತ ಹೇಳ್ತಾರೆ. ಇದನ್ನು ಕೇಳಿ ಭೂಮಿಗೆ ಇನ್ನೂ ಗಾಬರಿ ಆಗುತ್ತೆ. ಅಕ್ಕ ಎಲ್ಲಿ ಹೋಗಿರ್ಬೋದು, ಇಷ್ಟೊತ್ತಾದರೂ ಬಂದಿಲ್ಲ ಅಂತ ಅನ್ಕೊತಾರೆ. ಆಮೇಲೆ ಅರವಿಂದು ಸರಿ ಆಯ್ತಮ್ಮ ಅಂತಂದ್ಬಿಟ್ಟು ಕಾಲ್ ಕಟ್ ಮಾಡ್ತಾರೆ. ಅರವಿಂದ್ಗೆ ತುಂಬ ಭಯ ಆಗುತ್ತೆ, ಅಕಸ್ಮಾತ್ ಏನಾದರೂ ಸಾಕ್ಷಿ ಮನೆ ಹತ್ರನೇ ಹೋಗಿದ್ರೆ ಅಂತ ಯೋಚನೆ ಮಾಡ್ತಾರೆ. ಈ ಕಡೆ ಸಾಕ್ಷಿನ ಹುಡ್ಕೊಂಡು ಅಗ್ನಿ ಕೂಡ ಮನೆಗೆ ಬರ್ತಾರೆ. ಸಾಕ್ಷಿಗೆ ಒಳಗಡೆ ಹೋದಿದ ತಕ್ಷಣ ಅವ್ರಿಗೇನೋ ಒಳಗಡೆ ನೆರಳು ಥರ ಕಂಡಂಗಾಗುತ್ತೆ. ಅದನ್ನ ನೋಡ್ಬಿಟ್ಟು ಸಾಕ್ಷಿ ತುಂಬ ಭಯ ಪಟ್ಬಿಟ್ಟು ಅಮ್ಮ ಅಂತ ಕಿರ್ಚ್ತಾರೆ. ಇಲ್ಲಿ ಯಾರೋ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಅನ್ಕೊತಾರೆ. ಇದೊಂದು ಒಂಟಿ ಮನೆ ಇದ್ದಂಗಿದೆ ಅಂದ್ಕೊಂಡೆ, ಇಲ್ಲಿ ಯಾರೋ ವಾಸ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ, ಅದು ಪಾಳು ಬಿದ್ದಿರೋ ಮನೆ ಇದ್ದಂಗಿದೆ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಇಲ್ಲಿ ಸಾಕ್ಷಿ ಹೋದ್ಮೇಲೆ ಗೊತ್ತಾಗುತ್ತೆ ಇಲ್ಲಿ ಯಾರೋ ವಾಸ ಮಾಡ್ತಾ ಇದ್ದಾರೆ ಅನ್ನೋದು. ಇಬ್ಬರು ನೋಡೋಣ, ಹುಡ್ಕೋಣ, ಇಲ್ಲಿ ಯಾರೋ ವಾಸ ಮಾಡ್ತಾ ಇದ್ದಾರೆ ಅಂತ ಹುಡ್ಕೋದಕ್ಕೆ ಟ್ರೈ ಮಾಡ್ತಾರೆ. ಇನ್ನೊಂದು ಕಡೆ ಸಾಕ್ಷಿನ ಹುಡ್ಕೊಂಡು ಆ ನೆರಳು ಕೂಡ ಅವಳನ್ನ ಹಿಂಬಾಲಿಸೋ ಥರ ಶುರು ಮಾಡುತ್ತೆ. ಆಗ ಅವಳಿಗೆ ತುಂಬ ಭಯ ಆಗ್ಬಿಡುತ್ತೆ, ಯಾರೋ ಇದ್ದಾರೆ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡು ಸಾಕ್ಷಿ ಓಡೋದಕ್ಕೆ ಶುರು ಮಾಡಿಬಿಡ್ತಾಳೆ. ಆದರೆ ಅವಳಿಂದನೇ ನೆರಳು ಕೂಡ ಓಡೋದಕ್ಕೆ ಶುರು ಮಾಡುತ್ತೆ. ಸಾಕ್ಷಿಯವರು ಇನ್ನೂ ಎದ್ರುಕೊಂಡು ಭಯದಿಂದ ಇದರಲ್ಲಿ ಬಿದ್ದೋಗ್ತಾರೆ. ಅವ್ರ ಕಾಲಿಗೆ ಸ್ವಲ್ಪ ಗಾಯ ಆಗಿಬಿಡುತ್ತೆ. ಇನ್ನು ಈ ಕಡೆ ಆ ಕಡೆ ಫುಲ್ ಗಿಡಗಳಿರ್ತವೆ. ಆ ಗಿಡದ ಮಧ್ಯೆ ಸಾಕ್ಷಿ ಹೋಗೋದಕ್ಕೆ ಆಗ್ತಾನೆ ಇರೋದಿಲ್ಲ, ಅಷ್ಟೊಂದು ಗಿಡಗಳಿರುತ್ತಲ್ಲ. ಆಗ ಸಾಕ್ಷಿಗೆ ಒಂದು ಕಡ್ಡಿ ಥರ ಕಾಲಿಗೆ ಚುಚ್ಚಿಬಿಡುತ್ತೆ. ಕಾಲಲ್ಲಿ ರಕ್ತ ಕೂಡ ಬರ್ತಾ ಇರುತ್ತೆ. ಅದನ್ನು ತೆಗಿಯೋದಕ್ಕೆ ಅಂತ ನೋಡ್ತಾರೆ, ಆಗೋದೇ ಇಲ್ಲ. ಹಿಂದ್ಗಡೆಯಿಂದ ನೆರಳು ಕೂಡ ಅವಳನ್ನ ಹಿಂಬಾಲಿಸೋ ಥರನೇ ಬರ್ತಾ ಇರುತ್ತೆ. ಯಾರು ಅಂತ ಸಾಕ್ಷಿಗೆ ಗೊತ್ತಾಗೋದೇ ಇಲ್ಲ. ತುಂಬ ಭಯಪಟ್ಟು ಮೊದಲು ನಾನು ಕಾಲಲ್ಲಿರೋ ಕಡ್ಡಿ ತೆಗೆದ್ಬಿಡ್ಬೇಕು, ಇಲ್ಲಾಂದರೆ ಇದು ತುಂಬ ನೋವಾಗ್ಬಿಡುತ್ತೆ ಅಂತ ಅಂದ್ಕೊಂಡು ಟ್ರೈ ಮಾಡ್ತಾರೆ. ಆದರೆ ತೆಗಿಯೋದಕ್ಕೆ ಆಗೋದೇ ಇಲ್ಲ. ಅವರು ಜೋರಾಗಿ ಕಿರ್ಚೋದಕ್ಕೂ ಆಗಲ್ಲ, ಯಾಕಂದರೆ ಯಾರೋ ಫಾಲೋ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಅದಕ್ಕೋಸ್ಕರ ಒಬ್ಬಳೇ ತುಂಬ ಹಿಂಸೆ ಪಡ್ತಾ ಇರ್ತಾರೆ. ನಿಧಾನವಾಗಿ ಆ ಕಡ್ಡಿ ಚುಚ್ಕೊಂಡಿರುತ್ತಲ್ಲ ಅದನ್ನು ತೆಗಿಯೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಹಾಗೋ ಹೀಗೋ ಮಾಡಿ ಆ ಕಡ್ಡಿನ ತೆಗೆದ್ಬಿಡ್ತಾರೆ. ಸ್ವಲ್ಪ ಬ್ಲಡ್ ಬರ್ತಾನೆ ಇರುತ್ತೆ. ಹಾಗಿದ್ರು ಪಾಪ ಅಲ್ಲಿಂದ ಓಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಇನ್ನೊಂದು ಕಡೆ ಅಗ್ನಿ ಕೂಡ ಅಲ್ಲಿಗೆ ಬರ್ತಾ ಇರ್ತಾರೆ. ಬಂದ್ಬಿಟ್ಟು ಸಾಕ್ಷಿ ಸಾಕ್ಷಿ ಅಂತ ಕೂಗ್ಬಿಟ್ಟು ಸಾಕ್ಷಿನ ಹುಡುಕ್ತಾ ಇರ್ತಾರೆ.
ಪಾಳು ಬಂಗ್ಲೆಯಿಂದ ಕಾಪಾಡಿ ಕಾಪಾಡಿ ಅನ್ನೋದು ಕೇಳಿಸ್ತಾ ಇರುತ್ತೆ. ಅದರ ಸೌಂಡ್ನೇ ಹಿಂಬಾಲಿಸ್ಕೊಂಡು ಅಗ್ನಿಯವರು ಸಾಕ್ಷಿ ಹತ್ರ ಬರ್ತಾರೆ. ಆಗ ಅಗ್ನಿ ಇದ್ದರು, ಇದೇನಿದು ಸಾಕ್ಷಿ ವಾಯ್ಸ್ ಇದ್ದಾಗಿದೆಯಲ್ಲ, ಅವಳೇನಾದರೂ ಇಲ್ಲಿ ಬಂದಿದ್ದಾಳ ಅಂತಂದ್ಬಿಟ್ಟು ಅಗ್ನಿ ಕೂಡ ಬರ್ತಾರೆ ಆ ಕಡೆ ಹುಡುಕ್ತಾ ಸಾಕ್ಷಿನ. ಸಾಕ್ಷಿ ಮತ್ತೆ ಕಾಪಾಡಿ ಕಾಪಾಡಿ ಅಂತ ಕೂಗ್ತಾ ಇರ್ತಾರೆ. ಆದರೆ ಸಾಕ್ಷಿ ಹಿಂದೆ ನೆರಳು ಕೂಡ ಬರ್ತಾ ಇರುತ್ತೆ. ಆದರೆ ಕೊನೆಗೂ ಸಾಕ್ಷಿಗೆ ಅದು ಯಾರು ಅನ್ನೋದು ಗೊತ್ತಾಗೋದೇ ಇಲ್ಲ. ಇನ್ನು ಈ ಕಡೆ ಅಗ್ನಿ ಕೂಡ ಸಾಕ್ಷಿನ ಕೂಗ್ಕೊಂಡು ಸಾಕ್ಷಿ ಸಾಕ್ಷಿ ಅಂತ ಅಂದ್ಕೊಂಡು ಬರ್ತಾ ಇರ್ತಾರೆ. ಒಳಗಡೆ ನೋಡಿದಾಗ ಮನೆಯೆಲ್ಲ ಖಾಲಿಯಾಗಿರುತ್ತೆ. ಇನ್ನೊಂದು ಕಡೆ ಮನೆ ಕಿಟಕಿಯಿಂದ ಕಾಪಾಡಿ ಕಾಪಾಡಿ ಅಂತ ವಾಯ್ಸ್ ಕೇಳಿಸ್ತಾ ಇರುತ್ತೆ. ಆಗ ಅದೇ ಕಡೆಯಿಂದ ವಾಯ್ಸ್ ಬರ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಅಗ್ನಿ ಕೂಡ ಅಲ್ಲಿಂದ ಓಡಿ ಬರ್ತಾರೆ. ಇನ್ನು ಸಾಕ್ಷಿ ಆ ಕಡೆ ನೆರಳು ಹತ್ರ ಬರ್ತಾ ಇದ್ದಂಗೆ ಅಮ್ಮ ಅಂತ ಕಿಟಾರ್ನ ಕಿರ್ಚ್ಬಿಡ್ತಾರೆ. ಸಾಕ್ಷಿ ಅವರು ಜ್ಞಾನ ತಪ್ಪಿ ಕೆಳಗಡೆ ಬಿದ್ದೋಗ್ತಾರೆ. ಆ ಕಡೆ ಏನಾಯ್ತು ಅಂತಾನೆ ಗೊತ್ತಾಗಲ್ಲ. ಆಗ ನೆರಳು ಏನು ಬರ್ತಾ ಇರುತ್ತೆ, ಅದು ಸಾಕ್ಷಿನ ಕುತ್ತಿಗೆ ಹಿಡ್ಕೊಳ್ಳೋದಕ್ಕೆ ಅಂತ ಹೋಗ್ತಾ ಇರುತ್ತೆ. ಟೈಮ್ಗೆ ಅಗ್ನಿ ಬಂದ್ಬಿಡ್ತಾರೆ. ಆಗ ನೆರಳು ಅಲ್ಲಿಂದ ಓಡೋದಕ್ಕೆ ಶುರು ಮಾಡಿಬಿಡುತ್ತೆ. ಇನ್ನು ಈ ಕಡೆ ಸಾಕ್ಷಿನ ಬಿಟ್ಬಿಟ್ಟು ಅಲ್ಲಿಂದ ಓಡೋದಕ್ಕೆ ಶುರು ಮಾಡುತ್ತೆ ಆ ನೆರಳು. ಆಗ ಅಗ್ನಿ ಇಲ್ಲೇ ಇದ್ದಾಳಲ್ಲ, ಇವಳು ಏನಕ್ಕೆ ಇಲ್ಲಿ ಜ್ಞಾನ ತಪ್ಪಿದ್ದಾಳೆ ಅಂತಂದ್ಬಿಟ್ಟು ಸಾಕ್ಷಿ ಸಾಕ್ಷಿ ಅಂತ ಹತ್ರ ಬಂದು ಎಬ್ಸೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ಸಾಕ್ಷಿಗೆ ಜ್ಞಾನನೇ ಇರೋದಿಲ್ಲ, ಜ್ಞಾನ ತಪ್ಪಿ ಕೆಳಗಡೆ ಬಿದ್ದಿರ್ತಾಳೆ. ಅಗ್ನಿಯವರು ಅಲ್ಲೇ ಸುತ್ತಮುತ್ತ ನೀರೆಲ್ಲಾದ್ರೂ ಸಿಗುತ್ತಾ ಅಂತ ಆಗ ಅಲ್ಲೇ ಒಂದು ಗುಂಡಿ ಹತ್ರ ಸ್ವಲ್ಪ ನೀರಿರುತ್ತೆ, ಅದನ್ನು ತೆಗೆದುಬಿಟ್ಟು ಸಾಕ್ಷಿ ಮುಖಕ್ಕೆ ಚುಮ್ಕಿಸ್ತಾರೆ. ಆಗ ಸಾಕ್ಷಿ ಏನಾಯಿತು, ಯಾಕೆ ರೀತಿ ಬಿದ್ದಿದ್ಯಾ ಅಂತ ಕೇಳ್ತಿರ್ತಾರೆ. ಆಗ ಸಾಕ್ಷಿ ನಿಧಾನವಾಗಿ ಕಣ್ ತೆಗಿತಾಳೆ. ಸಾಕ್ಷಿಗೆ ಅಗ್ನಿ ನೋಡ್ಬಿಟ್ಟು ಆಶ್ಚರ್ಯ ಆಗುತ್ತೆ. ಅಗ್ನಿ ಸರ್ ನೀವೇನಿಲ್ಲಿ ಅಂತ ಹೇಳ್ತಾರೆ. ನಾನು ಹಿಂಗೆ ರಸ್ತೆನಲ್ಲಿ ಹೋಗ್ತಾ ಇದ್ದೆ, ಕಾಪಾಡಿ ಕಾಪಾಡಿ ಅಂತ ಸೌಂಡ್ ಕೇಳಿಸ್ತು, ಆ ಸೌಂಡ್ನ ಹುಡ್ಕೊಂಡು ಬಂದೆ, ನೋಡಿದ್ರೆ ನೀವು ಹೇಗೆ ಬಂದ್ರಿ ಇಲ್ಲಿಗೆ ಅಂತ ಕೇಳ್ತಾರೆ. ಅದಕ್ಕೆ ಸಾಕ್ಷಿ ಹೇಳ್ತಾರೆ, ಅಗ್ನಿ ಸರ್ ನಾನು ಇಲ್ಲಿಗೆ ಬಂದೆ, ಆದರೆ ಯಾರೋ ನನ್ನನ್ನು ಇಲ್ಲಿ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ ಅಂತ ಅನ್ನಿಸ್ತು. ತುಂಬ ಭಯ ಆಗ್ತಾ ಇತ್ತು. ಆ ಮನೆ ಒಳಗಡೆ ಏನಿರಬಹುದು ಅಂತ ನೋಡೋಣ ಅಂತ ಬಂದೆ. ಸಡನ್ನಾಗಿ ಒಂದು ನೆರಳು ಕಾಣಿಸ್ಬಿಡ್ತು ನನಗೆ. ತಿರುಗಿ ನೋಡಿದ್ರೆ ಯಾರೋ ಇದ್ದಾರೆ ಅಂತ ಅನ್ನಿಸ್ತು, ಬಟ್ ಯಾರು ಅಂತ ಗೊತ್ತಾಗಿಲ್ಲ. ಅವ್ರು ನೋಡಿ ಭಯ ಪಟ್ಕೊಂಡು ನಾನು ಓಡೋದಕ್ಕೆ ಶುರು ಮಾಡಿದೆ. ಆದರೆ ಅವರು ಕೂಡ ನನ್ನ ಜೊತೆ ಓಡ್ತಾಯಿದ್ರು. ನನಗೆ ಅವಾಗ ತುಂಬ ಭಯ ಆಗ್ತು, ಅದಕ್ಕೋಸ್ಕರ ಓಡೋದಕ್ಕೆ ಶುರು ಮಾಡಿದೆ ಹಿಂಗೆ ಅಂತ ಎಲ್ಲ ಹೇಳ್ತಾರೆ ಸಾಕ್ಷಿ. ಆಗ ಅಗ್ನಿ ಹೇಳ್ತಾರೆ, ಇದೇನಿದು ಸಾಕ್ಷಿ ಅವರೇ, ಕಾಲೆಲ್ಲ ಗಾಯ ಆಗಿದೆ, ರಕ್ತ ಬರ್ತಾ ಇದೆ, ಏನಾಯಿತು ಅಂತ ಕೇಳ್ತಾರೆ. ಅದಕ್ಕೆ ಸಾಕ್ಷಿ ಮತ್ತೆ ಎಲ್ಲ ನಡೆದಿದ್ದನ್ನು ಹೇಳ್ತಾರೆ. ಸಾಕ್ಷಿ ಅಲ್ಲಿಂದ ಎದ್ದೇಳೋದಕ್ಕೆ ಟ್ರೈ ಮಾಡ್ತಾರೆ, ಆಗ್ತಾನೆ ಇರೋದಿಲ್ಲ. ಆಗ ಅಗ್ನಿ ಇದ್ದರು, ತುಂಬ ನೋವಾಗ್ತಿದ್ಯಾ, ಸರಿ ಆಯಿತು ಬನ್ನಿ ನಾನೇ ಎತ್ಕೊತೀನಿ ಅಂತ ಹೇಳಿಬಿಟ್ಟು ಈ ಸಾಕ್ಷಿಯವ್ರನ್ನ ಎತ್ಕೊಂಡು ಅಲ್ಲಿಂದ ಹೋಗ್ತಾರೆ. ಹಾಗೆ ಎತ್ಕೊಂಡು ಹೋಗ್ಬೇಕಂದ್ರೆ ಅಗ್ನಿ ಸಾಕ್ಷಿ ಮುಖನ, ಸಾಕ್ಷಿ ಅಗ್ನಿ ಮುಖನ ನೋಡ್ತಾ ಇರ್ತಾರೆ. ಆಮೇಲೆ ಹೋಗ್ತಾ ಸಾಕ್ಷಿನ ಕರ್ಕೊಂಡು ಕಾರೊಳಗಡೆ ಕೂರಿಸ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಆದಷ್ಟು ಬೇಗ ಅಗ್ನಿ ಸಾಕ್ಷಿ ಇಬ್ಬರು ಪ್ರೀತಿಯಲ್ಲಿ ಬೀಳ್ತಾರೆ ಅಂತ ಅನ್ಕೋಬೋದು. ಆಮೇಲೆ ಅಗ್ನಿಯವರು ಸಾಕ್ಷಿಗೆ ಹೇಳ್ತಾರೆ, ಸಾಕ್ಷಿಯವರೇ ತುಂಬ ಏಟಾಗಿದೆ ಅಂತ ಅನಿಸುತ್ತೆ, ಒಂದು ನಿಮಿಷ ಇರಿ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಇರೋ ಕರ್ಚಿಪ್ ತೆಗೆದು ಅವ್ರ ಕಾಲಿಗೆ ಕಟ್ತಾರೆ. ಸಾಕ್ಷಿಯವರೇ ನೀವು ಯಾಕೆ ಇಲ್ಲಿವರೆಗೂ ಬರೋದಕ್ಕೆ ಹೋದ್ರಿ, ನೋಡಿ ಕಾಲೆಲ್ಲ ಹೇಗೆ ಗಾಯ ಆಗಿದೆ, ನನ್ನ ಕೈಲಿ ನೋಡೋದಕ್ಕೆ ಆಗ್ತಿಲ್ಲ, ಇನ್ನು ನಿಮಗೆ ಹೇಗೆಲ್ಲ ಆಗಿರಬೇಡ. ಇನ್ನು ಅಗ್ನಿ ಮತ್ತು ಸಾಕ್ಷಿ ಕಾರಲ್ಲಿ ಹೋಗ್ಬೇಕಾದ್ರೆ ಆ ನೆರಳು ಕೂಡ ಅವ್ರ ಕಾರನ್ನು ಹಿಂಬಾಲಿಸ್ತಾ ಇರುತ್ತೆ. ಸ್ವಲ್ಪ ಸ್ವಲ್ಪ ದೂರನೇ ಬರ್ತಾ ಇರುತ್ತೆ. ಆ ನೆರಳು ಯಾರು ಏನು ಅಂತ ಗೊತ್ತಾಗೋದೇ ಇಲ್ಲ, ಮನುಷ್ಯನ ಅಥವಾ ಯಾವುದಾದ್ರೂ ಒಂದು ನಿಗೂಢವಾದ ಶಕ್ತಿನ ಅಂತ ಅನ್ನೋದು ಗೊತ್ತೇ ಆಗೋದಿಲ್ಲ. ಸ್ವಲ್ಪ ದೂರ ಹೋದಾದ್ಮೇಲೆ ಆ ಕಡೆ ನೆರಳು ಕೂಡ ಅಲ್ಲಿಂದ ಹೋಗ್ಬಿಡುತ್ತೆ. ಹಾಗೆಯೇ ಆ ನೆರಳು ಹೇಳ್ತಾ ಇರುತ್ತೆ, ಹೋಗ್ತೀರಾ ಹೋಗ್ರಿ, ಇನ್ನೊಂದ್ಸರಿ ಬಂದೇ ಬರ್ತೀರಾ ಅಂತ ಹೇಳ್ತಾ ಇರುತ್ತೆ. ಇನ್ನು ಈ ಕಡೆ ಅಗ್ನಿ ಸಾಕ್ಷಿನ ಮನೆಗೆ ಕರ್ಕೊಂಡು ಬರ್ತಾರೆ. ಸಾಕ್ಷಿ ಬಂದ ತಕ್ಷಣ ಭೂಮಿ ಹೇಳ್ತಾರೆ, ಅಕ್ಕ ಎಲ್ಲಿಗೆ ಹೋಗಿದ್ದೆ, ಅರವಿಂದ್ ಸರ್ ಕೂಡ ಫೋನ್ ಮಾಡಿ ಕೇಳಿದ್ರು ಸಾಕ್ಷಿ ಬಂದಿದ್ದಾರಾ ಅಂತ, ನಾನು ಇಲ್ಲ ಅಂತ ಹೇಳಿದೆ, ನನಗಂತೂ ತುಂಬಾ ಗಾಬರಿ ಆಗಿತ್ತಕ್ಕ ಅಂತ ಹೇಳ್ತಾರೆ. ಇನ್ನು ಈ ಕಡೆ ಸಾಕ್ಷಿನ ಬಿಟ್ಬಿಟ್ಟು ಅಗ್ನಿ ಕೂಡ ಮನೆ ಕಡೆ ಹೋಗ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್. ಇದಿಷ್ಟು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ, ಭಾಗಮಂಡಲದಲ್ಲಿ ಇನ್ನೂ ಯಾವ ರಹಸ್ಯ ಇದೆ, ಮಲ್ಲಿಕಾ ಮೇಲೆ ಏನಾದರೂ ಅನುಮಾನ ಬರ್ಬೋದಾ ಅಥವಾ ಅರವಿಂದ್ ಸರ್ ಮೇಲೆ ಅನುಮಾನ ಬರ್ಬೋದಾ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.